ಅತ್ತೆ, ಸವಿತಕ್ಕ ಬರ್ಲಿಲ್ಲ ಇನ್ನ ನೀವು? ಬರ್ತಾ ಇದೀನಿ ರೂಪಾ. ಬಂದಮ್ಮ. ನಡೀರಿ ಹೋಗೋಣ. ಇರಿ ಸವಿತಕ್ಕನ್ ಬರ್ಲಿ. ಸವಿತಾ ಬಾಮ್ಮ. ಅಕ್ಕ ಯಾಕೆ ಸೀರೆ ಉಟ್ಕೊಂಡಿಲ್ಲ? ಮಾವನ್ ಒಡವೆ ಕೊಟ್ಟವ್ತಾನೆ. ಯಾಕೋ ನಂಗೆ ಮನ್ಸಿಲ್ಲ ರೂಪಾ. ಸುಮ್ಮನೆ ಅವಳು ಚೈತನ್ಯ ಒಳ್ಳೆ ಮಗುವ, ಮಾತಾಡ್ಸ್ಕೊಂಬರೋಣ ಅಂತ ಬರ್ತಾ ಇರೋದಷ್ಟೇ. ನಂಗೆ ಯಾಕೋ ಬರೋಕ್ಕೆ ಮನ್ಸಿಲ್ಲ. ಬಾರೆ, ಎಲ್ಲ ಒಳ್ಳೇದೇ ಆಗ್ತದ ಬಾರೆ. ಯಾಕೆ ಯೋಚನೆ ಮಾಡ್ತೀಯಾ? ನಿಮ್ಮ ಅಮ್ಮನಲ್ಲಿ ನಮ್ಮ ಅಮ್ಮನ ಗುಂಪಾಗ್ನವ್ರು ಯಾರೋ ಸತ್ತೋಗೋರಂತೆ, ಬರಲ್ಲ ಅಂತಂದ್ಲು. ಫೋನ್ ಮಾಡಿದ್ದ? ಹ್ಞೂ ಮಾಡಿದ್ನಿ. ಅಲ್ಲ ಸೀರೆ ಉಟ್ಕೊಬೇಕು ತಾನೆ, ಒಡವೆ ಎಲ್ಲ ಅಲ್ಲೇ ಇಕ್ಕಿದ್ದೀನಲ್ಲ. ಯಾಕೋ ನಂಗೆ ಮನ್ಸಿಲ್ಲ ಅತ್ತೆ. ಅಕ್ಕ ಎಲ್ಲ ಒಳ್ಳೇದೇ ಆಗ್ತೈತೆ ಬಾಕ, ಸೀರೆ ಉಟ್ಕೊಂಡು ನಡಿಯಕ್ಕ? ಇಲ್ಲ ರೂಪ, ನಂಗೆ ಬೇಡ. ಹೋಗತ್ಲ ಹೊರಟೆ ಹೋಗ್ಬಿಟ್ಲು. ಅತ್ತೆ ನಾವು ಹೊರಡೋಣ? ಹ್ಞೂ ಸರಿ ನಡಿಯಮ್ಮ. ಇನ್ನು ಶಿವನೂರು ದುರ್ನು ಎಲ್ಲ ಅಲ್ಲೇ ಅವರಲ್ಲ, ನಡಿ. ಅಲ್ಲ ನೀನು ಹೊಸ ಬಟ್ಟೆಗೆ ಹಾಕಂದಿರ ಯಾಕ? ನೋಡ್ದ ರೂಪ ಹೆಂಗ್ ಹೇಳ್ತಾನೆ, ಎಷ್ಟು ಚೆನ್ನಾಗಿ ಹೇಳ್ತಾವ ನೋಡತ್ತೆ. ಏನ್ ಹೇಳ್ದಪ್ಪ ಶಂಕರನು? ಅವಳು ಯಾವತ್ತು ಹೇಳಲ್ಲ, ಹೇಳು ಅಳ್ತಾ ಇರ್ತಾಳೆ. ನಡಿ ಹೋಗೋಣ. ಯಾಯಮ್ಮನು? ಅವರು ಬರ್ಬೇಕೇನು? ಓಹೋ, ನಿಮ್ ರಾಜಪ್ಪ ಕೊಪ್ಸ್ಬಿಟ್ಟವ್ರೆ ಅಡ್ಗೆ ಮಾಡಕ್ಕ? ತಿನ್ಬಿಟ್ರೆ ನಮ್ಮನ್ ಬಿಟ್ಬಿಟ್ಟು? ಸರಪ್ಪ ಆಯ್ತು, ಬಾಮ ರೂಪ. ಲೋ ಯಾಕೋ ಪಿಯಾ ಪಿಯಾ ಅಂತ ಇದೆಯಾ? ಪ್ರಿಯಾನ ಕೆಲಸ ಮಾಡ್ತಾವಳೆ. ಏನಬ್ಬ? ಓ, ಹೆಂಗಸರ ಹಬ್ಬನಾ? ಇಲ್ಲ ಇಲ್ಲ, ಬರ್ಲಿಲ್ಲ. ನಾನು ಬರಲ್ಲ, ಪ್ರಿಯಾನು ಬರಲ್ಲ. ಸರಿನಪ್ಪ. ನೋಡ್ಕೊಂತೀರಿ ಹೋಗ ನೀನು. ಬಲ್ಚೋಟ್ ಮೆಣಸಿನ್ಕಾಯಿ ಇವನು. ಇಲ್ಲ ಪ್ರಿಯಾ, ಪ್ರಿಯಾ. ಏನಮ್ಮ? ಲೈ, ಬೀರು ಎಲ್ಲ ಓಪನ್ ಆಗೈತೆ ನೋಡಿ. ಅವ್ರು ಜಾಸ್ತಿ ದುಡ್ಡು ಇಟ್ಟಿರ್ತಾರೆ. ಒಂದೊಂದು ಸಾವಿರ ದಿನ ಒಂದೊಂದು ಸಾವಿರ ಹೇಳ್ಕೊತ ಇರೋ. ನಿನ್ನ ಕನಸು ಅಷ್ಟೇ. ಇಲ್ಲಿ ಯಾರು ದುಡ್ಡಿಟ್ಟಿಲ್ಲ, ಎಲ್ಲ ಅಲ್ಲಿರೋದು ಆ ಮನೆಯಲ್ಲಿ. ದೊಡ್ಡಂತಿಗಳಲ್ಲ ಆ ಮನೆಯಲ್ಲಿರೋದು, ಇಲ್ಲೇನು ಇಟ್ಟಿಲ್ಲ. ಹೌದಾ? ಹಾಗಾದ್ರೆ ರಾತ್ರಿ ಬಂದಿತ್ತಲ್ಲ ತಾತ ಬಿಳಿ ಬಟ್ಟೆ, ಆಯ್ಪನ ನಿಮ್ಮ ಮಾವ ಆಗೋನು? ಆಯ್ಪನೆ. ಇವ್ರಿಗ್ಯಾಕೆ ದುಡ್ಡು ಕೊಡಲ್ಲ ಅವರು? ಕೊಡ್ತಾರ ಬೇಕಂತಂದ್ರೆ. ಅವಶ್ಯಕತೆ ಇದ್ದಾಗ ಮಾತ್ರ ಕೇಳ್ತಾರೆ ಅಷ್ಟೇ ಅವರು. ಇನ್ನು ಮಿಕ್ಕ ಕೇಳಲ್ಲ. ನಮ್ಮ ಅತ್ತೆ ಹತ್ರ ಇರ್ಬೋದು ದುಡ್ಡು. ಅವರು ಇದು ಕಬ್ಬಿಣದು ಇದೈತಲ್ಲ ಅದರಲ್ಲಿ ಇಟ್ಟಿರ್ತಾರೆ, ಅದನ್ನು ಓಪನ್ ಮಾಡೋಕ್ಕಾಗಲ್ಲ. ಛೇ, ಎಂಥ ಕೆಲಸ ಐತೆ. ಇನ್ನೂ ಇವಾಗ ಯಾವಾಗ ನಿನ್ನನ್ನು ಇವ್ರು ಒಪ್ಕೊಳ್ಳೋದು? ನಿಂಗೆ ಮದುವೆ ಆಗೋದು ಯಾವಾಗ? ಏನೋ ಹೋಗಮ್ಮ, ನಂಗೂ ಬೇಜಾರಾಗ್ತೈತೆ. ಅಯ್ಯೋ, ಅಲ್ಲಿ ಕೂತ್ಕೊಂಬೇಡಮ್ಮ, ಬೈತಾರೆ ಅವರು. ಇರ್ಲಿ ಬಿಡೆ, ಪರವಾಗಿಲ್ಲ, ಯಾರು ಇಲ್ಲಲ್ಲ ಇವಾಗ. ನಾನು ಎಷ್ಟೋ ಆಸೆಯಿಂದ ಬಂದಲ್ಲೇ ಇಂಥ ವೇಷ ಹಾಕ್ಕೊಂಡು. ಏನಪ್ಪ, ನನ್ನ ಮಗಳು ಕೋಟಾಧೀಶ್ವರ ಮನೆಗೆ ಸೊಸೆ ಆತವಳೆ ಅಂದ್ಬಿಟ್ಟು ಇವರೇನೆ ಒಳ್ಳೆ ಭಿಕ್ಷಾಧೀಶ್ವರ ಆಡ್ದಂಗೆ ಆಡ್ತಾರೆ. ಹೂನಮ್ಮ, ನನಗೂ ಅದೇ ಬೇಜಾರು. ನಿನ್ನ ಹತ್ರ ಎಷ್ಟೈತೆ ದುಡ್ಡು? ಬರ್ತಾ ಇದ್ದಿದ್ದು 10,000. 5,000 ನಾನು ಇಕ್ಕಂತೈತೆ, 5,000 ನಿಂಗೆ ಕೊಟ್ಟೆ. ನಿನ್ನ ಖರ್ಚಿಗೂ ನನ್ನ ಖರ್ಚಿಗೂ ಸರಿ ಹೋಯ್ತು. ಇವಾಗ ನನ್ನ ಹತ್ರ 1 ರೂಪಾಯಿ ದುಡ್ಡಿಲ್ಲ. ಇವ್ರು ಬೇರೆ ಕೆಲ್ಸಕ್ಕೆ ಹೋಗ್ಬೇಡ, ಮನೆಯಲ್ಲೇ ಇರು ಅಂತ ಹೇಳ್ತಾರಲ್ಲ. ಇವಾಗ ಏನೇ ಮಾಡೋದು ನಾವು? ಏನು ಮಾಡೋದು ಹೇಳು? ಅದೆಷ್ಟೇ ಕಷ್ಟ ಆಗಲಿ ಪ್ರಿಯಾ, ಈ ಮನೆಗೆ ನೀನು ಸೊಸೆ ಆಗಲೇಬೇಕು. ಆಗಲೇಬೇಕು ಈ ಮನೆಗೆ ನೀನು ಸೊಸೆ. ಆದಂಗೆ ಇವರು ಕೊಡೋ ಕೆಲಸಗಳು ನಾವು ಮಾಡೋಕ್ಕಾಗಲ್ಲಮ್ಮ, ನನ್ನ ಕೈಲಿ ಆಗೋದೇ ಇಲ್ಲ. ನಾನು ಬಂದಿದ್ದೀನಲ್ಲೇನೆ, ನಿನ್ಗೆ ಸಹಾಯ ಮಾಡ್ತೀನಿ, ಸುಮ್ಮನೆ ರೇ. ಪ್ರಿಯಾ, ಪ್ರಿಯಾ, ಒಳ್ಳೆ ಪಿಯಾ 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 ಆಗೋಯ್ತು. ಎಲ್ಲ ಬರೀ ಮಾತೆ. ಏನು ಶಿವು, ಬರಲಿಲ್ವ ಅಲ್ಲಿಗೆ ಫಂಕ್ಷನ್ಗೆ? ಇಲ್ಲ ಬರಲಿಲ್ಲ. ಸೀರೆ ಎಲ್ಲ ಇದೆ ಅಂತ ಹಾಕೊಂಬಾ ಪ್ರಿಯಾ, ಹೋಗೋಣ. ಆಂಟಿ ನೀವು ನಡೀರಿ. ಇಲ್ಲಪ್ಪ,
ನಮ್ಗೆ ಇಷ್ಟ ಇಲ್ಲ, ನಾವು ಬರಲ್ಲ. ಆಂಟಿ, ನಾಳೆಯಿಂದ ನೀವು ನಮ್ಮ ತೋಟಕ್ಕೆ ಕೆಲ್ಸಕ್ಕೆ ಹೋಗ್ಬೇಕಂತೆ. ನಾನೇನಕ್ಕೆ ನಿಮ್ಮ ತೋಟಕ್ಕೆ ಕೆಲ್ಸಕ್ಕೆ ಹೋಗ್ಲಿ? ನೀವೇನು ಅಂದ್ಕೊಂಡಿದ್ದೀರಾ? ಹಾಂ, ಎತ್ತು ಅಂದ್ಕೊಂಡಿದ್ದೀರಾ ಅಥವಾ ಮನುಷ್ಯ ಅಂದ್ಕೊಂಡಿದ್ದೀರಾ? ನನ್ನ ಮಗಳನ್ನ ಏನು ಅಂದ್ಕೊಂಡಿದ್ಯಪ್ಪ ನೀನು? ಅಲ್ಲ ಶಿವು, ಏನು ಇಟ್ಕೊಂಡಿದ್ದೆ ನಿನ್ನ ಮನಸ್ಸಲ್ಲಿ ಉದ್ದೇಶ? ನಾನು ನೀನು ಮದುವೆ ಮಾಡ್ಕೊಂಡು ಬೇರೆ ಮನೆ ಮಾಡ್ಕೊಂಡಿರೋಣ ಅಂತ ನಾನು ಎಷ್ಟು ಹೇಳ್ತಾ ಇರೋದು ನಿನಗೆ? ಹಾಂ, ಇವಾಗ ನಿಮ್ಮಪ್ಪ 2 ಮದುವೆ ಆಗಿದ್ದಾರ್ತಾನೆ, ಅಲ್ಲೊಬ್ರು ಇದ್ದಾರ್ತಾನೆ, ಇಲ್ಲೊಬ್ರು ಇದ್ದಾರ್ತಾನೆ, ಅದೆಲ್ಲ ನಾವಿಬ್ರು ಇಡೋಣ ನಡೀರಿ. ಅದೇ ಕರೆಕ್ಟಾಗಿ ಹೇಳಿದೆ ನೋಡು ಪ್ರಿಯಾ ಬೇಬಿ, ಕರೆಕ್ಟಾಗಿ ಹೇಳಿದೆ. ಅಲ್ಲಪ್ಪ, ಅಲ್ಲೊಬ್ರು ಇಲ್ಲೊಬ್ರು ಇದ್ದರೆ ಆಗಲ್ವಾ? ನಾನು ನೋಡ್ತಾ ಇದ್ದೀನಿ ನನ್ನ ಮಗಳ ಕೈಲಿ ಎಷ್ಟು ಕೆಲಸ ಮಾಡಿಸ್ತಾ ಇದೆಯಾ ನೀನು. ಏನಕ್ಕೆ ಕರ್ಕೊಂಬರ್ಬೇಕಾಗಿತ್ತು ಅಷ್ಟು ಮಾತ್ರ ನೀನು? ಇದೊಳಗೆ ಚೆನ್ನಾಗಾಯ್ತಲ್ಲತ್ತೆ ನಿನ್ನ ಕತೆ. ಹಾಂ, ಏನಕ್ಕೆ ಕರ್ಕೊಂಬರ್ಬೇಕಾಗಿತ್ತು ಅಂತಂದರೆ ನಮ್ಮ ಮನೇಲಿ ಎಲ್ಲರೂ ಒಪ್ಪಬೇಕು ತಾನೇ? ಏನು ಅವರು ಒಪ್ಪೋದು? ಏನು ಅವ್ರ ಜೊತೆ ನಾನು ಸಂಸಾರ ಮಾಡ್ತಾಳೆ ನನ್ನ ಮಗಳು, ನಿನ್ನ ಜೊತೆ ತಾನೇ ಸಂಸಾರ ಮಾಡೋದು? ಅಲ್ಲ, ನಿಮ್ಗೇನಾಗಿರೋದು? ಇಲ್ಲಿ ಕರ್ಕೊಂಬಂದು ಕತ್ತೆ ಥರ ಕೆಲಸ ಮಾಡಿಸ್ತಾ ಇದ್ರಲ್ಲ ನನ್ನ ಕೈಲಿ. ನೋಡಿ ಪ್ರಿಯಾ, ನಾವು ಎಲ್ಲರ ಥರ ಚೆನ್ನಾಗಿರ್ಬೇಕು ಅಂತಂದರೆ ನಮ್ಮ ಮನೇಲಿ ಎಲ್ಲರೂ ನಿನ್ನನ್ನು ಒಪ್ಕೊಬೇಕು. ಅವ್ರು ಒಪ್ಕೊಳ್ಳೋ ಥರ ನಿನ್ಗೆ ಏನು ಬೇಕೋ ಮಾಡಬೇಕು, ಆಯಿತಾ? ಸುಮ್ಮನೆ ನೀನು ಏನು ಮಾತಾಡಿದ್ರು ಅಷ್ಟೇ. ನೋಡುವ, ನನ್ನ ಕೈಲಿ ಕೆಲಸ ಮಾಡೋಕ್ಕಾಗಲ್ಲ ಅಷ್ಟೇ. ಹಾಗಂದ್ರೆ ಆಗುತ್ತೆ ಪ್ರಿಯಾ, ನಾನಂದರೆ ಇಷ್ಟ ತಾನೇ ನಿನಗೆ? ನಾನು ಹೇಳಿದೆ ತಾನೇ 15,000 ಕೊಡು ಅಂತ. 15 ರೂಪಾಯಿ ಅಲ್ಲ, 15 ಪೈಸೆ ಸಹ ನನ್ನ ಹತ್ರ ಇಲ್ಲ ದುಡ್ಡು. ನಾನೇನು ಕಿಟ್ಕೊಳ್ಳಿ, ನನ್ನ ಹತ್ರ ದುಡ್ಡಿಲ್ಲ. ಇದರೊಳಗೆ ಚೆನ್ನಾಗಿದೆಯಲ್ಲಪ್ಪ ನಿನ್ನ ಕತೆ. ಹಾಂ, ಏನಕ್ಕೆ ಕರ್ಕೊಂಬರ್ಬೇಕಾಗಿತ್ತು? ಏನಕ್ಕಪ್ಪ ನನ್ನ ಮಗಳನ್ನ ಇಷ್ಟಪಡಬೇಕಾಗಿತ್ತು ನೀನು? ಸುಮ್ಮನೆ ಬಾಯಿ ಮುಚ್ಕೊಂಡು ಇರಬೇಕಾಗಿತ್ತು. ಮನೆಯವರೆಲ್ಲ ಒಪ್ಪಬೇಕಂತ ಅವಾಗ ಇವನು ಮದುವೆ ಆಗ್ತಾನಂತೆ. ಇವೊಂದೊಳ್ಳೆ ರೂಲ್ಸ್ ಕಣೆ ಪ್ರಿಯಾ. ಅಮ್ಮ ಮಗಳದು ಜಾಸ್ತಿ ಆಯಿತು. ಏನು ಯಾರು ಮಾಡ್ತಾ ಇರೋ ಕೆಲಸ ಮಾಡ್ತಾಯಿದ್ದೀರಾ? ನಾನು ಹೆಂಡ್ತಿ ಸವಿತಾ ಮಾಡಲ್ವಾ ಮನೆ ಕೆಲಸ ಎಲ್ಲನೂ? ಹಾಂ, ನಿಮ್ಗೇನು ರೋಗನಾ? ದುಡ್ಡು 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 ಅಂತ ಯಾವಾಗಲೂ ಬಡ್ಕೊತಾ ಇರ್ತೀರಾ ಅಮ್ಮನ ಮಗಳಿಬ್ರು? ನಾನು ಇಷ್ಟಪಟ್ಟು ಇಷ್ಟು ದಿನ ಆಯ್ತು, ಏನಾದರೂ ಒಂದು ಗಿಫ್ಟ್ ಕೊಡ್ತಿದ್ಯಾ ನೀನು ಹೋಗ್ತಿಗೆ? ಏಯ್, ನನ್ನ ಯೋಗ್ಯತೆ ಬಗ್ಗೆ ಮಾತಾಡಿದೆ ಅಂದರೆ ಕಪಾಳ ಕೊಡ್ತೀನಿ. ಏನಂದೆ? ಇನ್ನೊಂದ್ಸರಿನು ಇನ್ನೊಂದ್ಸರಿ? ಒಂದು ಸತಿ ಏನೋ 1000 ಸರಿ ಹೇಳ್ತೀನಿ. ನನ್ನ ಯೋಗ್ಯತೆ ಬಗ್ಗೆ ನೀನು ಮಾತಾಡಿದೆ ಅಂದರೆ ಕಪಾಳ ಕೊಡಿತೀನಿ ಅಂತ. ಏನಕ್ಕೋ ಇಷ್ಟು ಮಾತ್ರಕ್ಕೆ ಏನಕ್ಕೋ ನಿಮ್ಮ ಮನೆಗೆ ಕರ್ಕೊಂಬಂದಿದ್ದು ನನ್ನನ್ನು? ಅವಮಾನ ಮಾಡಕ್ಕೆ ಕರ್ಕೊಂಬಂದ ನನ್ನನ್ನು ನಿಮ್ಮ ಮನೆಗೆ? ಹಾಂ, ನಿಮ್ಮ ಮನೆಯೊಳಗೆ ಕೆಲಸದೋಳ ನಾನು? ಎಲ್ಲರ ಜೊತೆಗೂ ಹೊಂದ್ಕೊಳ್ಳಿ, ಎಲ್ಲರ ಜೊತೆ ಚೆನ್ನಾಗಿರ್ಲಿ ಅಂತ ನಿನ್ನನ್ನು ಕರ್ಕೊಂಬಂದಿರೋದು. ನನಗೆ ನಿಮ್ಮ ಮನೇಲಿ ಇರೋಕ್ಕೆ ಇಷ್ಟ ಇಲ್ಲ. ನೀ ನನ್ನನ್ನು ಮದುವೆಯಾಗಿ ಬೇರೆ ಮನೆ ಮಾಡಿಡು. ಹೌದು, ನಿಜನೇ. ನೀನಾಗಿ ಇಲ್ಲಿಗೆ ಕರ್ಕೊಂಬಂದೆ, ಮದುವೆ ಆಗುವ, ಬೇರೆ ಮನೆಯಲ್ಲಿ ಮಾಡಿಡು. ಇವಾಗ ಬೆಂಗಳೂರಲ್ಲಿ ನಿಮ್ಮದು ಮನೆಗಳಿದೆಯಲ್ಲ, ಅಲ್ಲಿರಲಿ ಬಿಡಿ ನನ್ನ ಮಗಳು. ಅಲ್ಲಿ ಸಂಪಾದನೆ ಮಾಡಿ ತಂದಾಕೋರು ಯಾರವ್ರೆ? ಏನಲ್ಲಿ ಗೋಡೆ ಗಿಚ್ಕೊಂಡು ಮಣ್ಣ ತಿಂತಾಳ ನಿನ್ನ ಮಗಳು? ನೀನಿಲ್ವಾ ಸಂಪಾದನೆ ಮಾಡಿ ತಂದಾಕೋ. ನಾನೇನು ಸಂಪಾದನೆ ಮಾಡಲಿ? ಎಲ್ಲಿಗೋಗ್ಲಿ? ನಾನೇನು ಬೇರೆ ಸಪ್ರೇಟ್ ಕೆಲ್ಸಕ್ಕೆ ಹೋಗ್ಲಾ? ನನಗೇನು ಅಂತಗ್ರೆ ಸರ ಕೆಲ್ಸಕ್ಕೆ ಹೋಗಕ್ಕೆ? ಇಷ್ಟೆಲ್ಲ ಇಟ್ಕೊಂಡು ಪ್ರಾಪರ್ಟಿ ನಾನು ಕೆಲ್ಸಕ್ಕೆ ಹೋಗ್ಲಾ ಬೇರೆಯವ್ರ ಹತ್ರ? ಮತ್ತೆ ಇಷ್ಟೆಲ್ಲ ಇಟ್ಕೊಂಡಿದ್ಯಲ್ಲ, ನನ್ನ ಮಗಳನ್ನ ಸಾಕೋಕ್ಕಾಗಲ್ವಾ ನಿಮಗೆ? ನೋಡ್ರಿ ಆಂಟಿ, ನಮ್ಮ ಮನೇಲಿ ಯಾರೂ ದುಡ್ಡಿನ ವ್ಯವಹಾರ ತೊಗೊಂಡಿಲ್ಲ, ಆಯಿತಾ? ದುಡ್ಡಿನ ವ್ಯವಹಾರ ಎಲ್ಲ ನಮ್ಮ ಅಪ್ಪದು, ನಾವ್ಯಾರು ತಗೊಳ್ಳೋದು ಇಲ್ಲ. ದುಡ್ಡಿನ ವ್ಯವಹಾರ ನೀವ್ಯಾಕೆ ತಗೊಳ್ಳಲ್ಲ? ಇಲ್ಲ ಅಭ್ಯಾಸ ಬೇಡವಾ ನಿಮಗೆ ಯಾವ ಥರ ವ್ಯವಹಾರ ಮಾಡಬೇಕು ಅಂತ? ನಿಮ್ಮ ಅಪ್ಪಗೇನು ಅಷ್ಟು ಮಾತ್ರ ಗೊತ್ತಾಗಲ್ವಾ? ಅಷ್ಟು ವಯಸ್ಸಾಗಿದೆ, ಮಕ್ಕಳ ಕೈಲಿ ಜವಾಬ್ದಾರಿ ಕೊಡಬೇಕಪ್ಪ. ಅವ್ರ ಮುಂದೆ ಯಾವ ಥರ ಮಾಡ್ತಾರೆ? ಹಾಂ, ನಾನಿರೋವ್ರಿಗೂ ಸರಿ ಹೋಯ್ತು, ಮುಂದೆ ಅವ್ರ ಜೀವನ ಹೇಗೆ ಅನ್ನೋದು ಯೋಚನೆ ಬೇಡವಾ ನಿಮ್ಮಪ್ಪಗೆ? ನಮ್ಮಪ್ಪ ಎಷ್ಟೋ ಸರಿ ಹೇಳಿದ್ದಾರೆ, ಜವಾಬ್ದಾರಿ ತಗೊಳ್ರಿ, ನನಗೂ ಸಾಕಾಯಿತು ಅಂತ. ಆದರೆ ನಾವು ತಗೊಳ್ಳಲ್ಲ, ನಮಗೆ ಅವಶ್ಯಕತೆ ಇಲ್ಲ. ನಿಮ್ಮ ಮಗಳು ಎಲ್ಲರ ಜೊತೆ ಹೊಂದ್ಕೊಂಡು ಈ ಮನೆಗೆ ಇರಂಗಿದ್ರೆ ಇರಲಿ, ಇಲ್ಲ ಅಂತಂದರೆ ಜಾಗ ಖಾಲಿ ಮಾಡ್ತಾ ಇರಲಿ. ಏನಿದು ಕತೆ? ಅಷ್ಟು ಮಾತ್ರ ಇಲ್ಲಿಗೇನಕ್ಕೆ ಬಂದೆ ನೀನು? ನೋಡ್ತಾ ಎಷ್ಟೊಂದು ಅವಮಾನ ಮಾಡ್ತಾ ಇದ್ದೆ ನೀನು. ಇವನೇ ಈ ಥರ ಮಾತಾಡಿದ್ರೆ ಮನೆಯವರೆಲ್ಲ ಇನ್ಯಾವ ಥರ ಮಾತಾಡಲ್ಲ? ಏನು ಮಾಡೋದು ನಾವಿವಾಗ? ಬೇಕಾಗಿಲ್ಲ, ಇವನು ಮದುವೆ ಮುಂಚೆನೇ ಹಿಂಗೆ, ಮದುವೆ ಆದಮೇಲೆ ನಿನ್ನಂತೂ ಇಲ್ಲಿ ತಂದು ಸಾಯಿಸೋದಂತೂ ಗ್ಯಾರಂಟಿ. 1 ರೂಪಾಯಿ ದುಡ್ಡಿಲ್ವಂತೆ ಇವರಂಥ ಜನ. ಹಾಂ ಅಮ್ಮ, ನಾನು ಇಲ್ಲಿ ಬಂದಾಗಿಂದ ನೋಡ್ತಾ ಇದ್ದೀನಿ, ಪ್ರತಿಯೊಂದಕ್ಕೂ ಅವರ ಅಪ್ಪನೇ ತಾತ ಇದ್ದಾರಲ್ಲ, ಅವರೇ ಎಲ್ಲದಕ್ಕೂ ದುಡ್ಡು ಕೊಡೋದು. ಎಲ್ಲದಕ್ಕೂ ದುಡ್ಡು ಅವರೇ ಕೊಡೋದು. ಇವಳಿದ್ದಾಳಲ್ಲ ರೂಪ ಅಂತ, ಅವಳಿಗೆ ಸ್ಯಾಲ್ರಿ ಬರುತ್ತೆ, ಅದನ್ನು ಸಹ ತಾತ ಕೈಲೇ ಕೊಡ್ತಾಳಂತೆ. ಯಾರು ಹೊರಗಡೆ ಹೋಗಲ್ವಂತೆ, ವೀಕೆಂಡಲ್ಲಿ ಎಲ್ಲೂ ಸುತ್ತಾಡಕ್ಕೆ ಹೋಗಲ್ವಂತೆ. ಮನೆ ಆಯಿತು, ಅವರಾಯಿತು, ತೋಟ ಆಯಿತು, ಅಷ್ಟೇ. ಜಾಲಿ ಅನ್ನೋದೇ ಇವ್ರಿಗೆ ಗೊತ್ತಿಲ್ಲಮ್ಮ. ಇವ್ರು ಬರೀ ಕೆಲಸ 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 ಅಷ್ಟೇ. ದುಡ್ಡು ಸಂಪಾದನೆ ಮಾಡೋದು ಗೊತ್ತು, ಇವ್ರಿಗೆ ಖರ್ಚು ಮಾಡೋದು ಗೊತ್ತಿಲ್ಲ. ಇವರು ಸರಿ ಇಲ್ಲ. ಬಾವುಗಣ ದುಡುಕ್ ಬೇಡ, ಸ್ವಲ್ಪ ತಡ್ಕೊಮ್ಮ. ಕೈಗೆ ಬಂತು ಬಾಯಿಗೆ ಬಂದಿಲ್ಲ, ಸ್ವಲ್ಪ ತಡ್ಕೊಂಗೆ. ಮುಂದುವರಿಯುವುದು.